ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 27, ಭಾಗ 26 ನೋಡಿಕೊಂಡು ಭಾಗ 27 ನೋಡಿ. ಅಣ್ಣ, ಹೆಂಗೋ ಇವರಿಬ್ರು ನಮ್ಮ ಮನೆಗೆ ಬಂದಿದ್ದಾರೆ. ಅಮ್ಮನೂ ಮನೆಯಲ್ಲಿಲ್ಲ. ನಾನು ಲವ್ ಮಾಡ್ತಿರೋ ವಿಚಾರ ಈ ಹಳ್ಳಿಗೆ ಗೊತ್ತಾಗಂಗೆ ಇವರಿಬ್ರು ಮಾಡವ್ರೆ. ನಾನು ಲವ್ ಮಾಡ್ತಿರೋ ಹುಡುಗನಿಗೂ ಈ ಹಳ್ಳಿನಾಗೆ ಮರ್ಯಾದೆ ಕೊಟ್ಟಿಲ್ಲ ಅಣ್ಣ. ಅದಕ್ಕೇ ಇದೆಲ್ಲದಕ್ಕೂ ಕಾರಣ ಇವರಿಬ್ಬರೇ ಅಣ್ಣ. ಇವರಿಬ್ರು ಸುಮ್ಮನೆ ಬಿಡಬಾರ್ದು ಅಣ್ಣ. ನಾವು ಏನಾದರೂ ಮಾಡಿ ಇವರಿಬ್ಬರಿಗೆ ತಕ್ಕಪಾಠ ಕಳಿಸೋಣ. ನೀನೇನು ಹೆದರ್ಕೋಬೇಡ ತಂಗಿ. ನಿನ್ನ ಮರ್ಯಾದೆ ಒಂದೇ ಇವರಿಬ್ರು ಕಳೆದಿಲ್ಲ, ನಮ್ಮ ಮನೆಯ ಮರ್ಯಾದೆನೇ ಕಳೆದವ್ರೆ ಇವತ್ತು ಈ ಹಳ್ಳಿನಾಗೆ. ಅದನ್ನ ಹೆಂಗೋ ನನಗೂ ನಿನಗೂ ಗೊತ್ತಿರೋ ವಿಚಾರನ ಇಡೀ ಹಳ್ಳಿಗೆ ಗೊತ್ತಾಗಂಗೆ ಇವರಿಬ್ರು ಮಾಡವ್ರೆ. ಸುಮ್ಮನಿರು, ಅದಕ್ಕೆ ತಕ್ಕ ಪಾಠ ನಾನು ಕಲಿಸ್ತೀನಿ. ನೀನು ಲವ್ ಮಾಡ್ತಿರೋ ಹುಡುಗನ್ನು ಕರೆಸಿ ಇವ್ರಿಗೆ ವಹಿಸ್ತೀನಿ. ನೀನು ಹೆದರ್ಕೋಬೇಡ ತಂಗಿ, ಸುಮ್ಮನಿರು. ನಗಣು ಯೋನ್ ನಗಣ್ಣ, ಇವ್ರು ಆಗಿಂದಟಿ ಇಬ್ರು ಅಣ್ಣ ತಂಗಿನು ಗೂಸ ಗೂಸ ಮಾತಾಡ್ತಾವ್ರಲ್ಲ ಗಣ. ಇಲ್ಲೇ ಅಮಾವಾಸ್ಯೆ ಅಣ್ಣ ತಂಗಿ ಯೋನನ ಮಾತಾಡ್ಕೊಂಬ್ಲಿ ಬಿಡಲ್ಲ. ನಮ್ಗೆ ಯಾಕಲ್ಲ ಅಮಾವಾಸ್ಯೆ? ಆವಾಗಲೇ ಭಾಗ 26ರಾಗೇನೆ ಸುಮ್ಮನೆ ಅವ್ರ ವಿಚಾರಕ್ಕೆ ತಲೆ ಹಾಕಿರೋದಕ್ಕೆ ಯೋಟೊಂದೆಲ್ಲ ಆಯಿತು. ಇವಾಗೂ ಏನೋ ಮಾತಾಡ್ಕೊಂತಾರೆ ಅಂತ ಅವ್ರ ವಿಚಾರಕ್ಕೆ ನಾವು ತಲೆ ಹಾಕೋದು ಬೇಡ ಕಣ್ಲ ಅಮಾವಾಸ್ಯೆ. ಒಟ್ಟು ಅವರು ನಮಗೆ ಮರುವಾದೇಗಂತ ಹೇಳಿ ಕಾಫಿ ಕುಡಿಯೋಕ್ಕೆ ಅವ್ರ ಮನೆಗೆ ಬಂದವ್ರು ಕಣ್ಲ ಅಮಾವಾಸ್ಯೆ. ಒಟ್ಟು ನಾವು ಕಾಫಿ ಕುಡ್ಕೊಂಡು ಹೋಗ್ಬಿಡನ್ ಕಣ್ಲ ಅಮಾವಾಸ್ಯೆ. ಸುಮ್ಮನೆ ಹಾಕ್ಲಾ ಅವ್ರ ವಿಚಾರಕ್ಕೆ ನಾವು ತಲೆ ಹಾಕೋಣ ಅಮಾವಾಸ್ಯೆ. ಸೋರಿ ಕಣ್ಣಾಗಣ್ಣ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಈ ಅಮಾವಾಸ್ಯೆ ಕೇಳ್ತಾನೆ ಕಣ್ಣಾಗಣ್ಣ. ನೀನು ಹೋಗು, ಒಳಗಡೆ ಹೋಗಿ ಕಾಫಿಗೆಲ್ಲ ರೆಡಿ ಮಾಡ್ಕೊ ಹೋಗು. ನಾನು ನಾಗಣ್ಣನ ಜೊತೆಗೂ ಅಮಾವಾಸ್ಯೆ ಅವ್ರ ಜೊತೆಗೂ ಮಾತಾಡ್ತಾ ಇರ್ತೀನಿ. ಹಂಗೆ ಕಾಫಿ ರೆಡಿ ಮಾಡ್ಕೊಂಬರೋಗಿ ಹೋಗು ನೀನು. ಸರಿ ಕಣಣ್ಣ, ಆಯ್ತು ಹೇಳು. ಹಲೋ, ಎಲ್ಲಿದೆಯಾ? ಏನು ಮಾಡ್ತಾ ಇದೀಯಾ? ಹೇಳು ಬಂಗಾರ, ಈಗ ತಾನೇ ಮನೆಗೆ ಬಂದೆ. ಹೇಳು ಬಂಗಾರ. ಅಣ್ಣ ಇವಾಗ ನಿನ್ನ ಮನೆಗೆ ಬರೋಕ್ಕೆ ಹೇಳ್ದ. ಅವರಿಬ್ರು ನಿನಗಲ್ಲಿ ಸಮಸ್ಯೆ ಮಾಡಿದ್ರಲ್ಲ, ಅವರು ನಮ್ಮ ಮನೆ ಹತ್ರನೇ ಬಂದಿದ್ದಾರೆ. ನಿನ್ನ ಜೊತೆಗೆ ಜಿಮ್ ಮಾಡೋರು ಇದ್ರಲ್ಲ, ಅವನ್ನ ಆಟೋ ಡ್ರೈವರ್ ಅಣ್ಣ, ಮತ್ತು ಇನ್ನು ಯಾರ್ಯಾರೋ ಜಿಮ್ ಮಾಡೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬಾ. ಅವನ್ನ ಅವರಿಬ್ರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ನಮ್ಮಿಬ್ಬರು ಲವ್ ಮ್ಯಾಟ್ರೂ ಹಳ್ಳಿಗೆ ಗೊತ್ತಾಗಂಗೆ ಮಾಡಿದ್ದಾರೆ. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ನೀನು ಬೇಗ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಬಂದ್ಬಿಡು ನಮ್ಮ ಮನೆ ಹತ್ರ, ಅಣ್ಣ ಹೇಳ್ದಂಗಂತ. ಓಕೆ ಬಂಗಾರ, ಆಯ್ತು ಹೇಳು. ನಾನು ಬೇಗ ನಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಮನೆ ಹತ್ರ ಬರ್ತೀನಿ. ಅವರಿಬ್ಬರನ್ನ ಮಾತ್ರ ಬಿಡಬೇಡ್ರಿ, ಹಿಡ್ಕೊಂಡಿರ್ರಿ. ಓಕೆ ಕಣೋ, ಬೇಗ ಬಾ. ಅವ್ರು ಮತ್ತೆ ಎಲ್ಲ ಹೋಗ್ಬಿಟ್ರೆ ಕಷ್ಟ. ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಹೊರಗಡೆನೆ ನಿಂತ್ಕೊಂಡಿದ್ದಾರೆ ಅಣ್ಣ ಮಾತಾಡಿಸ್ತಾ. ಅಣ್ಣನೂ ಹೇಳ್ದ ಕಾಲ್ ಮಾಡಿದ ತಕ್ಷಣ ಬರೋಕೆ ಹೇಳೋ ಅವನಿಗೆ ಅಂತ. ಅದಕ್ಕೆ ನೀನು ಬೇಗ ಬಂದುಬಿಡು, ಲೇಟ್ ಮಾಡೋಕ್ಕೆ ಹೋಗ್ಬೇಡ. ಓಕೆ ಬಂಗಾರ, ಆಯಿತು, ಬೇಗನೆ ಬರ್ತೀನಿ. ಇನ್ನೊಂದು ಸೆಕೆಂಡಲ್ಲಿ ಅಲ್ಲಿರ್ತೀನಿ ಬಂಗಾರ. ಹೇ ಹಲೋ ಗುರು, ನಿಮ್ಮ ಅಮ್ಮ ಸಿಲ್ಕ್ ಸ್ಮಿತಾನೇ ಏನಪ್ಪ? ನೀನು ಸಿಲ್ಕ್ ಸ್ಮಿತಾ ಮಗ ಏನಪ್ಪ? ಹ್ಞೂ ಅಂಕಲ್, ನಾನು ಸಿಲ್ಕ್ ಸ್ಮಿತಾ ಮಗನೇ. ಓಕೆ ಓಕೆ ಗುರು, ಸ್ವಲ್ಪ ಬೇಗ ನಿಮ್ಮ ತಂಗಿಗೆ ಹೇಳು ಗುರು ಕಾಫಿ ತರಲಿ ಅಂತ. ನನಗೊಂದು ಸ್ವಲ್ಪ ಬೀದಿನೇ ಕೆಲಸ ಐತೆ, ಈ ಅಮಾವಾಸ್ಯೆ ಹೋಗ್ಬೇಕು. ನಿಮ್ಮ ತಂಗಿಗೆ ಹೇಳು ಗುರು, ಬೇಗ ಕಾಫಿ ತರ ಕೇಳು. ಯೋಟದ್ ಕಾಯೋಣ ನಾನು, ಹೇಳು ಬೇಗ ಬೇಗ ಕಾಫಿ ತರ ಕೇಳು ಗುರು ನಿಮ್ಮ ತಂಗಿಗೆ. ಅಂಕಲ್, ಬರ್ತಾ ಇದೆ ಕಾಫಿ. ತುಂಬಾ ಅರ್ಜೆಂಟಾಗಿ ಬಿಸಿ ಕಾಫಿನೂ ಬಿಸಿ ಬೋಂಡನು ತತ್ತಾ ಇದ್ದಾರೆ ಅಂಕಲ್. ವೆಯ್ಟ್ ಮಾಡಿ, ಇವಾಗ ಬಂದು ಬಿಡ್ತಾರೆ ಇನ್ನೇನು. ನೋಡ್ಲಾ ಅಮಾವಾಸ್ಯೆ, ನಮಗೋಸ್ಕರ ಬಿಸಿ ಕಾಫಿನೂ ಬಿಸಿ ಬೋಂಡನೂ ತತ್ತವ್ರಂತೆ ಕಣ್ಲ. ನಮಗೋಸ್ಕರ ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡಲ್ಲ ಈ ಸಿಲ್ಕ್ ಸ್ಮಿತಾ ಮಕ್ಕಳು. ಭಾರೀ ಒಳ್ಳೆಯರು ಬಿಡ್ಲಾ ಅಮಾವಾಸ್ಯೆ. ಹ್ಞೂ ಅಂಕಣ್, ಇವಳ್ಳಾಗಣ್ಣು ಶಿವಲಕ್ ಸ್ಮಿತಾ ಅಂತ ಅಂದ್ರೇನು, ಅವ್ರ ಮಕ್ಕಳು ಅಂತ ಅಂದ್ರೇನು ಕೇಳ್ಬೇಕೇನು ಅವ್ರನ್ನ? ನಗಣು ಇವ್ರು ಯಾರು ನಗಣ ಹಿಂಗೆ ಬಂದರು? ಹುಡುಗಿನ ಲವ್ ಮಾಡೋ ಹುಡುಗನೂ ಬಂದವನೇ, ಅವನ ಜೊತೆಗೆ ಯಾರ್ಯಾರನ್ನೂ ಕರ್ಕ ಬಂದವನಲ್ಲ ಗಣು. ಯಾರು ನಗಣ ಇವ್ರು ಹಿಂಗವ್ರೆ? ಅಲ್ಲ ಕಣ್ಲಾ ಅಮಾವಾಸ್ಯೆ, ಅವ್ರ ಸ್ನೇಹಿತರ ಯಾರೋ ಇರ್ತಾರೆ ಬಿಡ್ಲ. ಒಟ್ಟು ಕಂಠಾರ್ ಸುದ್ದಿ ನಿನಗೆ ಯಾಕಲ್ಲ ಅಮಾವಾಸ್ಯೆ? ಈ ಥರ ಕಂಠಾರ್ ಸುದ್ದಿಗೆ ತಲೆ ಹಾಕಿರೋದಕ್ಕೆ ಕಣ್ಲಾ ಅಮಾವಾಸ್ಯೆ ನಾವು ಇಲ್ಲಿ ಹಿಂಗಿರೋದು ಇವತ್ತು. ಮಚ, ಇವ್ರನ್ನ ಸುಮ್ಮನೆ ಬಿಡಬಾರ್ದು ಮಚ, ಹಿಡ್ಕೊಳ್ಳೋ ಮಚ ಇವ್ರನ್ನ, ಹೇಳ್ತೀನಿ. ಓಯ್ ಯೋ, ನಂಗೆ ಅವಾಜ್ ಆಗ್ತಿದ್ಯಾ? ಹಿಡ್ಕೊಳ್ರಿ ಅವ್ರನ್ನ ಅಂತ. ಯೋನ ನಿಂದು ಯಾರು ಮುಂದೆ ನಿಂತ್ಕೊಂಡು ಅವಾಜ್ ಆಗ್ತಿದ್ಯಾ ಅಂತ ಮೈ ಮೇಲೆ ನಿಟ್ಟಿರ್ಲೋ ನಿನಗೆ. ಇಲ್ಲಿ ನಿಂತಿರೋದು ನಾಗಣ್ಣ, ಹುಷಾರ್ ಕಣ್ಲಾ.
ಹೋಯ್ ಏನ್ ನನ್ನ ಫ್ರೆಂಡಿಗೆ ನೀನು ಅವಾಜ್ ಹಾಕೋದು ಅಮಾವಾಸ್ಯೆ ಆಮೇಲೆ ಇಲ್ಲೇ ಎಲ್ಲ ನೇತಾಕ್ಬಿಡ್ತೀನಿ ನೋಡು ಹುಷಾರಾಗಿ ನಿಂತ್ಕ ನಿಮ್ಗೆ ಇವತ್ತು ಕಾಂಪೌಂಡ್ ಒಳಗೆ ಹುಚ್ಚನಾಗಿ ಹೊಡೆದಂಗೆ ಒಟ್ಟೊಟ್ಟಿಸ್ಕೊಂಡು ಹೊಡಿತೀವಿ ನಾವು ಏನ್ ತಿಳ್ಕೊಂಬಿಟ್ಟಿದ್ದೀರಾ ನೀವು ನಮ್ಮ ತಂಗಿ ಮರ್ಯಾದಿನ ನಿಮ್ಮ ಹಳ್ಳಿಯಾಗ ಹರಾಜ್ ಹಾಕಿದ್ದೀರಾ ನಿಮ್ಮನ್ನ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ನಮ್ಮ ಮನೆ ಮರ್ಯಾದೆನೂ ಕಳೆದಿದ್ದೀರಾ ನಿಮ್ಮಿಬ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಇವಾಗ ನಿಮ್ಮಿಬ್ರನ್ನ ಹಿಡ್ಕೊಂಡು ಬೆಂಡೆತ್ತೀವಿ ನಾವು ಅಲ್ಲ ಕಣ್ರಪ್ಪ ಒಂದ್ರ ಒಟ್ಟು ಕಾಫಿ ಕುಡಿಯಾಕೆ ಅಲ್ಲೇನಪ್ಪ ನೀವು ಕರೆದಿದ್ದು ಬಿಸಿ ಬಿಸಿ ಬೋಂಡಾ ತತ್ತವ್ರೆ ಅಂತ ಅಂದ್ರಲ್ಲಪ್ಪ ಇವರೇನಪ್ಪ ನಮಗೆ ಇವಾಗ ಬೋಂಡಾ ತಂದಿರೋರು ಮೊದಲು ಇವರಿಬ್ರಿಗೂ ಎಳ್ಳೆ ಹರಿಕ್ಬೇಕು ಕಣ ಮಗ ಹಿಡ್ಕೊಳ ಮಗ ಇವ್ರನ್ನ ಯೋಯ್ ಯೋಯ್ ಕೆಂಪ ನಂಗೇನೆ ಯೋ ನಂಗೆ ನಿಗ್ರತಾ ಇದೀಯಾ ನಮ್ಮ ನಾಗಣ್ಣನ ಮುಂದೆನೆ ಆಮೇಲೆ ನೋಡು ಅಪಾಯ ನಮ್ಮ ನಾಗಣ್ಣವ್ರು ಒಚ್ಚಿಗೆದ್ರೆ ಎಷ್ಟು ತಲೆಗಳು ಉದ್ರ ಹೋಗ್ತವೆ ಅಂತ ಗೊತ್ತಿಲ್ಲ ನೋಡು ಸುಮ್ಮನೆ ನಿಂತ್ಕ ಬೇಡ ನೋಡು ಜಗಳ ಬೇಡ ನೋಡು ಏಲೆ ಅಮಾವಾಸ್ಯೆ ಒಂದ್ರ ಒಟ್ಟು ಸುಮ್ಮನೆ ನಿಂತ್ಕೊಳ್ಳಲ್ಲ ಅಮಾವಾಸ್ಯೆ ಅವ್ರು ಇರೋದು ನೋಡಲ್ಲ ಅವ್ರನ್ನ ಕಡಿದ್ರೆ ಇಡೀ ಊರಿಗೆ ಪಾಲ್ ಹಾಕೊಂಬರ್ಬೋದು ಕಂಡ್ಲ ಹಂಗೈದಾರದೇ ಅಮಾವಾಸ್ಯೆ ಅವ್ರನ್ನ ನಾನೆಲ್ಲೋ ಒಯ್ಯನ ಒಂದ್ರ ಒಟ್ಟು ಸುಮ್ಮನಿಲ್ಲ ನನ್ನ ಸಿಗಾಕಿಸ್ಬೇಡ ಕಂಡ್ಲ ಅಮಾವಾಸ್ಯೆ ಯೋಯ್ ಇಲ್ಲಿ ಕೇಳ್ರಲ್ಲ ಇದು ನಾಗಣ್ಣಂದು ತೋಳಲ್ಲ ಕಂಡ್ರಲ್ಲ ತೊಲೆ ತೊಲೆ ಕಂಡ್ರಲ್ಲ ಬೋರ್ರಲ್ಲ ಅದು ಯಾವನ್ ಮುಂದಕ್ಕೆ ಬರ್ತೀರಾ ಈ ಶ್ರೀರಾಮನಿಗೆ ಆಂಜನೇಯ ಇದ್ದಂಗೆ ಕಣೋ ನಾನು ನಾಗಣ್ಣನ ಜೊತೆಗಿರ್ತೀನಿ ಬೋರ್ರಲ್ಲ ಮುಂದಕ್ಕೆ ಅದು ಯಾವನ್ ಬರ್ತೀರಾ ಅಯ್ಯೋ ಅಯ್ಯೋ ಒಯ್ಬೇಡ ತೆಗ್ಯಪ್ಪ ನಿನ್ನ ಕೈ ಮುಗಿತೀನಿ ಈ ಅಮಾವಾಸ್ಯೆ ಅಂಬನು ಏನೇನೋ ಮಾಡ್ತಾವನಲ್ಲಪ್ಪ ಒಯ್ಬೇಡ ತೆಗ್ಯೋ ಇರೇ ಒಯ್ಬೇಡ ತೆಗ್ಯೋ ನನ್ನ ನಾಗಣ್ಣ ಹಿಂದಕ್ಕೆ ಬಾರ್ ನಾಗಣ್ಣ ನಿನ್ನ ಮೇಲೆ ಕೈ ಮಾಡಿದ್ನ ಈ ಕೈ ಬಡ್ಡಿ ಮಗ ಇವತ್ತು ಅದೇನೇ ಆಗ್ಲಿ ಈ ಅಮಾವಾಸ್ಯೆ ನಿನ್ ಜೊತೆಗಿರ್ತಾನೆ ಹಿಂದಕ್ಕೆ ಬಾ ನಾಗಣ್ಣ ನೀನು ನಿನ್ನ ಮೇಲೆ ಕೈ ಮಾಡೋನೆ ಅಂತಂದ್ರೆ ನಾನು ಅವನ್ನ ಸುಮ್ಮನೆ ಬಿಡಾಕಿಲ್ಲ ಹಿಂದಕ್ಕೆ ಬಾ ನಾಗಣ್ಣ ಯಾವನ್ಲ ನಮ್ಮ ನಾಗಣ್ಣನ ಮೇಲೆ ಕೈ ಮಾಡಿದ್ದು ಮಚ್ಚ ಈ ಚೌಟ್ ಮೆಣಸಿಕಾಯಿ ಅಂತನು ಭಾಳ ನಿಗೃತವನೆ ಸರಿಯಾಗಿ ಮೂವರು ಸೇರನು ಬಡಿರಲ್ಲ ಇವನ್ನ ಯೋ ಅಮಾವಾಸ್ಯೆ ಯಾಕಲ್ಲ ಹಿಂಗೆ ಮಾಡ್ತೀಯ ನೀನು ನೋಡಿದರೆ ಹಂಗಿದೀಯ ಅವ್ರು ನೋಡಿದರೆ ಹಂಗವ್ರೆ ಅವ್ರು ನೋಡಿತೀಯಾ ಅಂತ ಮುಂದಕ್ಕೆ ಬಂದಿದೆಯಲ್ಲ ಬ್ಯಾಡ ಸುಮ್ಕಿಲ್ಲ ನಮ್ಗೆ ಹಾಕ್ಬೇಕು ಬಾರಲ್ಲ ಕಾಂಪೌಂಡ್ ಎಗರಿ ಓಡೋಗನ ಅಮಾವಾಸ್ಯೆ ಯೋಯ್ ನೋಡ್ರಲ್ಲ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ ಈ ಕಂಬ ದಾಟಿ ನೀವು ಬರಂಗಿಲ್ಲ ಈ ಕಂಬ ದಾಟ್ಕೊಂಡು ನಾನೂ ಬರಂಗಿಲ್ಲ ಬೇಡ ನೋಡ್ರಿ ಬಂದ್ರೆ ಸರಿಗಿರಕಿಲ್ಲ ಇವನು ಯಾರು ಇವನು ನಮಗೆ ಆವಾಜ್ ಆಗ್ತಾವನೆ ಯೋಯ್ ಬೇಡ ನೋಡು ಗುರಾಯಿಸ್ಬೇಡ ನೋಡು ಕೈ ಎತ್ತಬೇಡ ನೋಡು ಇದು 1 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಒಡೆದೆ ಅಂತ ಅಂದ್ರೆ ನಿನ್ ಮುಷ್ಟಿನೇ ಹತ್ಲಾಗ್ ಹೋಗ್ಬೇಕು ಬೇಡ ನೋಡು ಲೇ ಗುಬ್ಬಾಲ್ಡ್ ಯೋನ ಮಾಡ್ತೀಯ ನನ್ನ ಬಾಡಿ ನೋಡ್ಲಾ ಹೆಂಗೈತೆ ಅಂತ ಒಂದು ಬಾರಿ ಮುಷ್ಟಿ ಮಾಡಿ ಹೊಡೆದ್ರೆ ಇಲ್ಲಿದ್ದ ಶ್ರೀಲಂಕಕ್ಕೆ ಹೋಗಿ ಬಿದ್ದಿರ್ಬೇಕು ನೋಡ್ಲಾ ನೀನು ಏನು ತಿಳ್ಕೊಂಬಿಟ್ಟಿದ್ಯಾ ಹಾಂ ನೋಡ್ನಾಗಣ್ಣ ಇವಾಗ ಈ ಬೋರ್ಡ್ದರೆ ನನ್ನ ಮಗನಿಗೆ ಅವನ ಮೇಲೆ ಆರ್ಬಿಟ್ಟು ಬುಲ್ಡಿಗೆ ಇಕ್ತೀನಿ ನಾನು ಇವತ್ತು ಆಂಜನೇಯನ ಅವತಾರ ತಗೊಂಡ್ಬಿಟ್ಟಿದ್ದೀನಿ ಹೆಂಗಂದ್ರೆ ಹಂಗೆ ಆರ್ಕೊಂಡು ಮೂವರ್ಗು ಬಡ್ತಾ ಬಡಿತೀನಿ ನೋಡ್ನಾಗಣ್ಣ ಇವಾಗ ಇವ್ರಿಗೆ ಹಂಗಾರೆ ನೋಡಿಲ್ಲ ಅಮಾವಾಸ್ಯೆ ಮುನ್ನುಗ್ಗೋಗನ ಅದೇನೇ ಆಗ್ಬಿಡ್ಲಿ ನಿನ್ನ ಹಿಂಗೆ ಮ್ಯಾಕ್ ಎತ್ತುತ್ತೀನಿ ಕಾಲಾಗೆ ಕೈಯಾಗೆ ಜಾಡ್ಸಲ್ಲ ಅವ್ರನ್ನ ತಕಳ್ರ ನಿಮ್ಗೆ ಇವತ್ತು ಐತೆ ಬೋರ್ಡ್ ನಕ್ಕಣ ನಾಯ್ಕು ನಿನ್ನೆಕ್ಕಣ ಬೋರ್ಡ್ ನಕ್ಕಣ ನಾಯ್ಕು ನಿನ್ನೆಕ್ಕಣ ಯೋಲೆ ಬರ್ರಲ್ಲ ಯಾಗ್ಯಾಗ್ರಿ ನಾನು ಒಯ್ತವನೆ ನೀವಿಬ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲೋ ಬರ್ರೋ ಎಲೆ ಬೋರ್ಡ್ ನನ್ನ ಮಗನೇ ಇನ್ನೂ ಮಾತಾಡ್ತೀಯ ಕರಿಯ ಅವನ್ ಕರಿತೀಯ ನನಗಿವತ್ತು ಆಂಜನೇಯ ಶಕ್ತಿ ಬಂದೈತೆ ಕಣೋ ನನ್ನ ಜೊತೆಗೆ ನಾಗಣ್ಣಂತ ರಾಮ ನಿಂತಿದ್ದಾನೆ ರಾಮ ನನ್ನ ಜೊತೆಗಿದ್ದಾನೆ ಅಂತಂದ್ರೆ ನನಗಿನ್ನೂ ಆನೆ ಬಲ ಬತ್ತೈತೆ ಕಣೋ ಜೈ ಶ್ರೀರಾಮ್ ಅಯ್ಯೋ ನಿಮ್ಮ ತಂಟೆಗೆ ನಾನು ಬರಲ್ಲ ಬಿಡ್ರಪ್ಪ ನಾನು ಹೋಗ್ತೀನಿ ಬಿಡ್ರಿ ನೋಡ್ ನಾಗಣ್ಣ ನಾವ್ ಒಂದ್ಸಲಿ ಎದುರ್ಕೊಂಡ್ರೆ ಜನ ನಮ್ಮನ್ನೇ ಎದುರಿಸ್ತಾರೆ ನಾವ್ ಒಂದ್ಸಲಿ ಅವ್ರಿಗೆ ತಿರುಗ್ ಬಿದ್ರೆ ನಮ್ಮನ್ನ ನೋಡಿ ಹೆಂಗ್ ಓಡೋಗ್ತಾರೆ ನೋಡ್ ನಾಗಣ್ಣ ನಿನ್ ಬಲ ಐತೆ ಬಾರ್ ನಾಗಣ್ಣ ನನಗಿವತ್ತು ಹಿಂಗಿಬ್ರು ಇದಾರೆ ಅವ್ರನ್ನ ಹೊಡೆದಾಕ್ಬಿಡ್ತೀನಿ ಬಾ ನಾಗಣ್ಣ ಹ್ಞೂ ಕಂಡ್ಲ ಅಮಾವಾಸ್ಯೆ ನೋಡಿಲ್ಲ ಹೋಗ್ಬಿಡೋಣ ಅವ್ರು ತಾಕೋನು ಅಲೇ ಸಿಲುಕ್ ಸ್ಮಿತಾ ಮಗನೇ ಬಾರ ಇವತ್ತು ನನಗೆ ಆಂಜನೇಯನ ಶಕ್ತಿ ಬಂದೈತೆ ಒಬ್ಬೊಬ್ಬನ ಚೆಂಡಾಡ್ಬಿಡ್ತೀನಿ ಬರ್ರ ನೀವಿಬ್ರು ಅಲ್ಲಿ ನಗಣ ಒಂದೇ ಜಾಡ್ಸಿ ಕಾಲ ಕುಟ್ಟಣ ಇವನ್ಗೆ ನಿಂತಾವ ಶಕ್ತಿ ಎಷ್ಟೈತೋ ಅಷ್ಟು ಸೇರ್ಸ್ ಒಡಿ ನಗಣ ನನ್ನ ಮ್ಯಾಕ್ ಎತ್ಬಿಟ್ಟವ್ ಇವನು ಒಡಿ ನಗಣ ತಕಾಳ ಜಾಡ್ಸ್ ಒದ್ದಿದ್ದೀನಿ ಇವನ್ನ ಬತ್ತಿ ಏನೋ ಇನ್ಮೇಲೆ ನಮ್ಮ ತಂಟಿಗೆ ಬತ್ತಿ ಏನೋ ಸಿಲುಕ್ ಸ್ಮಿತಾ ಮಗನೇ ಅಣ್ಣ ಇಪ್ಪಟ್ಟು ನಿಮ್ಮ ತಂಟಿಗೆ ಬರಲ್ಲ ಕಣ್ರಣ್ಣ ಆ ಅಣ್ಣ ಒಂದು ಏರ್ ಕಾಲಾಗಿ ಹೋಯ್ತಿರು ಬಾಯಾಗೆ ರಕ್ತ ಬಂದ್ಬಿಡ್ತಣ ನಿಮ್ಮ ತಂಟಿಗೆ ಬರಲ್ಲ ಬಿಟ್ಬಿಡ್ರಣ ನಾನು ಹೋಗ್ತೀನಿ ನಾನು ಬಿಟ್ಬಿಡ್ರಿ ಬಾರಲೇ ಬಾರೋ ಅಲ್ಲೆಲ್ಲನ ಗೌರ್ಮೆಂಟ್ ಬಸ್ನಾಗೆ ಟಿಕೆಟ್ ಹರ್ಕೊಂಡ್ ಕೊಡಕ್ ಹೋಗೋ ಬದಲು ಇಲ್ಲಿ ನಮ್ಮನ್ನ ಒಯ್ಯಾಕ್ ಬಂದಿದೆಯಾ ಆಗಿನ ದಾಟಿ ಒಂದೂ ಮಾತಾಡ್ದಂಗೆ ನಿಂತಿದೆಯಲ್ಲೋ
ಬಾರೋ ಹತ್ರಕ್ ಬಾರೋ. ಏನ್ ಹಂಗೆ ಕೆಕ್ಕರ್ಸ್ಕೊಂಡ್ ನೋಡ್ತೀಯಲ್ಲೋ? ಏನು ಏನು ನಾಗಣ್ಣ, ಇವ್ನು ಓಡಾಗ್ಬಿಟ್ನಲ್ಲ ನಾಗಣ್ಣ, ತಪ್ಪಿಸ್ಕೊಂಡು ಒಂದೂ ಮಾತಾಡ್ದಂಗೆ. ಈ ಹುಡುಗನ ಹಿಡ್ಕೊಂಬಂದ್ ಬಾ ಇವಾಗ. ಅಣ್ಣ ತಪ್ಪಾಯ್ತಣೋ, ಕ್ಷಮಿಸ್ಬಿಡ್ರಣ್ಣೋ, ಇನ್ಮೇಲೆ ಹಿಂಗೆ ಮಾಡೋಕ್ಕಿಲ್ಲ ಕಣೋ. ನೀವೆಲ್ಲ ಇಬ್ರು ಒಟ್ಟಿಗೆ ಏನು ತಿಂತೀರಣ? ಅಂಥ ದೈತ್ಯ ಬ್ಯಾಟ್ಸ್ಮನ್ನ ಬಂದಿದ್ರೆ ಹೊಡೆದು ಉರುಳಿಸ್ಬಿಟ್ರಲ್ಲಣೋ ಅವರಿಬ್ಬರನ್ನು. ಒಟ್ಟಿಗೆ ಏನು ತಿಂತೀರಣೋ ನೀವು? ಅಲ್ಲ ಕಂಡ್ಲ, ನಾ ಒಳ್ಳಿ ಜನ ಕಂಡ್ಲ. ಬೆಳಗಾಗಿದ್ರೆ ಹೊಟ್ಟೆ ತುಂಬ 3 ಮುದ್ದೆ ಉಂಬ ಅಂತಾರ ಕಂಡ್ಲ ನಾವು. ನಾಟಿ ಕೋಳಿ ಸಾರು ಮುದ್ದೆ ಉಂಬಾರ್ನ ಒಯ್ಸಕ್ಕೆ ಇದ್ಯಾವುದು ಬೈಲಾರ್ ಕೋಳಿ ತಿಂಬಾರ್ನ ಬಂದಿದೆಯಲ್ಲೂ. ಹಳ್ಳಿ ಜನ ಕಂಡ್ಲ ನಾವು. ಹಳ್ಳಿ ಜನಗಳ ಮೇಲೆ ಗಲಾಟೆಗೆ ಬರೋಕ್ಕೂ ಮುಂಚೆ ಯೋಚನೆ ಮಾಡಬಾರ್ಲ ಒಂದು ರವಟು. ಅಲ್ಲ ಕಂಡ್ಲ, ಆ KSRTC ಕಂಡಕ್ಟರ್ ಹಾಕ್ಯಮ್ಮ ಬಟ್ಟೆನ ಅವ್ನು ಯಾರೋ ಹಾಕ್ಯ ಬಂದಿದ್ನಲ್ಲ ದೊಡಿಯ, ಅವನು ಯಾಕಲ ಯಾರ ಮೇಲೂ ಕೈನೂ ಮಾಡಲಿಲ್ಲ, ಏನೂ ಮಾತಾಡಲಿಲ್ಲ, ಹಂಗೆ ಹೋದ್ನಲ್ಲೋ. ಯಾರ್ಲ ಅವನು? ಅಣ್ಣೋ ಅದು ಮ್ಯಾಲ್ ಮಾತ್ರ KSRTC ಬಟ್ಟೆ ಹಾಕ್ಯಂಡಿದ್ದ ಅಷ್ಟೇ. ಒಳಗೆಲ್ಲ ಬೋಲುನು ಪಿ ಊದ್ಕೊಂಡು ಎಲ್ಲ ಕಟ್ಕೊಂಬಂದಿದ್ದು ಹೊಟ್ಟೆ ಒಳಗೂ ಕಾಲ್ಗೂ ಕೈಗೂ ಎಲ್ಲ. ಅದಕ್ಕೇನೆ ಒಂದು ರವಟ್ ಅವ್ನು ಯಾರ ಮೇಲೂ ಜಗಳಕ್ಕೆ ಹೋಗ್ಲಿಲ್ಲ ಕಣೋ. ಅವ್ನು ಯಾತೋ ಇಂಗೇಷನ್ ಮಾಡ್ಕೊಂಡು ಹಂಗೆ ದಪ್ಪ ಆಗ್ಯವನೆ, ಯಾರ ಮೇಲೂ ಜಗಳಕ್ಕೆ ಹೋಗಲ್ಲೋ. ಎಲ್ಲೋದ್ರೂ ಅಷ್ಟೇ ಕಣೋ. ಸುಮ್ಮನೆ ಜಗಳ ತಕ್ಕ ಬಂದು ನಿಂತ್ಕೊಂಡ್ರೆ ಸಾಕು ಎದ್ರಿಕೆ ಅಂತಾರಂತ ಹೇಳಿ ಹಂಗೆ ನಾನು ಬಂದಿದ್ದೀನಿ ಕಣೋ ಅಷ್ಟೇ. ನೀವು ಯಾವಾಗ ಅವರಿಬ್ರು ಒಯ್ದ್ರೋ ಅವನೇನೂ ಮಾತಾಡ್ದಂಗೆ ಓಡೋಗ್ಬಿಟ್ಟ ಕಣೋ. ಅದಕ್ಕೆ ಇವಾಗ ನಾನು ಏನೂ ನಿಮ್ತ ಒಡ್ಡಿಸ್ಕೊಂಬಂಗೆ ನಾನು ಓಡೋಗ್ಬಿಡ್ತೀನಿ ಕಣೋ. ಅಲ್ಲ ಕಂಡ್ಲ ಅಮಾವಾಸ್ಯೆ, ಮೈ ಮೇಲೆ ಏನಾನ ಆಂಜನೇಯ ಸ್ವಾಮಿ ಬಂದಿತ್ತೇನಲ್ಲ, ಹಂಗೆಲ್ಲರನ್ನೂ ಒಯ್ದಾಕ್ಬಿಟ್ಟಲ್ಲೋ ಅಮಾವಾಸ್ಯೆ. ನಗಣೋ, ನೀನು ನನ್ನ ಜೊತೆಗಿದ್ದಲ್ಲ ನಗಣ, ಅದಕ್ಕೆ ನನಗೆ ಆನೆಯಷ್ಟು ಬಲ ಬಂತು ಕಣ್ಣಾಗಣ್ಣ. ಆ ಶ್ರೀರಾಮಚಂದ್ರನ್ ನೆನೆಸ್ಕೊಂತಿದಂಗೂ ಆಂಜನೇಯ ಸ್ವಾಮಿಗೆ ಹೆಂಗ್ ಬಲ ಬತ್ತಿತ್ತು, ಹಂಗೆ ನಿನ್ನ ನಾನು ನೆನೆಸ್ಕೊಂತಿಲೂ ಅಂಥ ಬಲ ಬಂತು ನೋಡ್ನಾಗಣ್ಣ ನನಗೆ. ನೀನೊಂಥರ ನನಗೆ ಶ್ರೀರಾಮಚಂದ್ರ ಇದ್ದಂಗೆ ಕಣ್ಣಾಗಣ್ಣೋಯ್. ಹೆಂಗೋ ಕಣ್ಲ ಅಮಾವಾಸ್ಯೆ, ಅಂಥ ಬಾಡಿ ಬಿಲ್ಡರ್ಸ್ನ ಹೆಂಗೋ ನಾವು ಎದುರಿಸಿದ್ವಿ ನೋಡ್ಲಾ ಅಮಾವಾಸ್ಯೆ. ನನಗೆ ಬೋಲ್ ಖುಷಿ ಆಯಿತು ಕಣ್ಲ ನಿನ್ನ ಮೇಲೆ. ನೋಡ್ನಾಗಣ್ಣು, ಜನ ನಮ್ಮನ್ನ ಎದುರಿಸಿದ್ರೆ ನಾವು ಅದಕ್ಕೆ ಎದುರ್ಕೊಂಡ್ರೆ ದಿನಾನು ನಮ್ಮನ್ನ ಎದುರಿಸ್ತಿರ್ತಾರೆ ಕಣ್ಣಾಗಣ್ಣ. ಒಂದ್ಸಲಿ ನಾವು ಅವ್ರ ಮೇಲೆ ತಿರುಗಿ ಬಿದ್ರೆ ಮತ್ತೆ ನಮ್ಗೆ ಎದುರ್ಕೊಂಡು ಓಡೋಗ್ಬಿಡ್ತಾರೆ ಕಣ್ಣಾಗಣ್ಣ. ಮತ್ತೆ ನಮ್ಗೆ ಯಾರು ಎದುರಿಸಕ್ಕೆ ಬರಲ್ಲ ಕಣ್ಣಾಗಣ್ಣ. ಅದಕ್ಕೆ ನಾನು ಧೈರ್ಯ ಮಾಡಿ ಅವ್ರನ್ನ ಎದುರಿಸ್ತೇ ನೋಡ್ನಾಗಣ್ಣ. ಓಡೋಗ್ಬಿಟ್ರು ಕಣ್ಣಾಗಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ಸಲಿ ಜನ ನಮ್ಮನ್ನು ಎದುರಿಸಿದ್ರು ಅಂತ ಅಂದರೆ ಪದೇ ಪದೇ ನಮ್ಮನ್ನು ಎದುರಿಸ್ತಾನೇ ಇರ್ತಾರೆ. ಒಂದ್ಸಲಿ ನಾವು ಅವ್ರಿಗೆ ತಿರುಗಿ ಬಿದ್ದರೆ ಮತ್ತೆ ಅವ್ರು ಯಾರೂ ನಮ್ಮ ತಂಟಿಗೆ ಬರಲ್ಲ ವೀಕ್ಷಕರೇ. ಇದರ ಅರ್ಥ ತುಂಬ ಇದೆ, ಯೋಚನೆ ಮಾಡಿ. ಹಂಗೆ ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು. ಇನ್ನೂ ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು ಶೇರು ಕೊಟ್ಟು ಕಾಮೆಂಟ್ ಕೂಡ ಬರೆಯಿರಿ. ಇದು ಅಮಾವಾಸ್ಯೆ ಎಡವಟ್ಟು ಭಾಗ 27. ಇದರ ಮುಂದುವರಿದ ಭಾಗ 28ರಲ್ಲಿ ಇರುತ್ತದೆ ನೋಡಿ.